ಅತ್ಯಂತ ಪ್ರಮುಖವಾಗಿದ್ದು ಸಂಘಟನೆಗೆ ಮಹತ್ವ ನೀಡುವುದರ ಜೊತೆಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತವರಾಗಿ ಎಂದು ಸಕಲೇಶಪುರ ತಾಲೂಕು ಎಸಲೂರು ತಿಂಕಲಗೂಡು ಮಠದ ಮಠಾಧೀಶರಾದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕರೆ ನೀಡಿದರು. ನಗರದ ಅರಳೆಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಎರಡು ಒಂದೇ ಎಂಬ ಭಾವನೆಯಿಂದ ನಾವು ಸಂಘಟಿತರಾಗಬೇಕಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಪ್ರಬಲ ನಮ್ಮ ಸಮಾಜದ ಸಂಸ್ಥೆಯಾಗಿದ್ದು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಿಂದಲೂ ಸದಸ್ಯತ್ವ ಮಾಡಲು ಸಲಹೆ ನೀಡಿದರು. ನಮ್ಮ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಆದ್ಯತೆ ನೀಡಬೇಕು, ಮಕ್ಕಳು ಉತ್ತಮ ಸಂಸ್ಕೃತಿಯನ್ನು ಕಲಿಯಬೇಕು ಎಂದರು. ಮುಖ್ಯ ಭಾಷಣಗಾರರಾದ ವಕೀಲೆ ಗಿರಿಜಾಂಬಿಕೆ ಮಾತನಾಡಿ, 120ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಕಡೆ ನಡೆಯುತ್ತಿದೆ. ಮಹಿಳೆಯರಿಗೆ ಸಮಾನತೆ ಸಿಗಲು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ಪ್ರಯತ್ನ, ಶ್ರಮದಿಂದ ಸಮಾನತೆಯನ್ನು ನಾವು ಮೆಚ್ಚುವಂತದ್ದು ಹಾಗೂ ಅವರಿಗೆ ಗೌರವ ನೀಡುವ ನಿಟ್ಟಿನಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದರು. ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಿಳಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿರುವುದು ಸಂತೋಷ ತಂದಿದೆ ಎಂದು ತಿಳಿಸಿದರು. ಎಂತ ಒಂದು ಸಂದೇಶ ಅಂತಂದ್ರೆ ವಿಶ್ವಕ್ಕೆ ಕೊಟ್ಟಂತ ಮೊದಲಿಗ ಶರಣರು ನಮ್ಮ ಅಂದ್ರೆ ಗುರು ಮುಖ್ಯ ಅಂತಂದ್ರೆ ಅದೆಲ್ಲ ಒಂದು ಸಮಾಜ ಶರಣ ಸಮೂಹ ಸಮಾಜ ಅಂತ ಕರಿತೀವ. ಅವ್ರು ಕೊಟ್ಟಿದ್ದು ಜೀವನ ಸಂವಿಧಾನ. ಅದು ಇಡೀ ವಿಶ್ವಕ್ಕೆ ಕೊಟ್ಟಿದ್ದು ನಮ್ಮ ಶರಣ ಸಾಹಿತ್ಯ. ನಮ್ಮ ಅದಕ್ಕೆ ಹೆಮ್ಮೆ ಇದೆ ಅಲ್ವಾ? ನಾವು ನಿಜವಾಗ್ಲೂ ನಾವು ಖುಷಿ ಪಡಬೇಕು. ಅದಕ್ಕಿಂತ ಹಿಂದೆ ಇತ್ತು ಬೇರೆ ಬೇರೆ ಎಲ್ಲದು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆದರೆ ಒಂದು ದೃಷ್ಟಿಕೋನವನ್ನೇ ಬಹಳ ಇದಾಗಿ ವಿಭಿನ್ನವಾಗಿ ಅದು ಒಪ್ಕೊಳ್ಳೇಬೇಕು ನಾವು. ಮತ್ತೆ ಮರುಮಾತಿಲ್ಲ. ಅಂತ ಒಂದು ಜೀವನ ಸಂವಿಧಾನವನ್ನ, ಸಾಮಾಜಿಕ ನೀತಿ ಸಂಹಿತೆಯನ್ನ ನೀಡಿದಂತ ಶರಣರ ನಾಡಿನಲ್ಲಿ ನಮಗೆ ಒಂದು ಸೌಭಾಗ್ಯ, ನಮಗೆ ಒಟ್ಟಿಗೆ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೇನು ಬೇಕು? ಸಿದ್ದೇಶ್ವರ ಶ್ರೀ ಹೇಳ್ತಾರೆ, ಏನು ಆಸ್ತಿ ಬೇಕು ನಿನಗೆ? ಕಣ್ಣಿಗೋ ಪ್ರಕೃತಿ ನೆಡಲಿಕ್ಕೆ ಕಾಲಿಲ್ವಾ? ಇದಕ್ಕಿಂತ ನಿನಗೆ ಏನು ಆಸ್ತಿ ಬೇಕು ಅಂತ ಹೇಳ್ತಾರೆ. ನೋಡಿ ಎಂತ ಮಾನೇನ ಅಲ್ವಾ? ನಾವು ಎಲ್ಲವನ್ನೂ ಇದು ಕೊರಗ್ತಾ ಇರ್ತೀವಿ, ನನಗೆ ಅದಿಲ್ಲ, ನನಗೆ ಇದಿಲ್ಲ ಅಂತಂದೇಳಿ. ಶೇಕ್ಸ್ಪಿಯರು ನನಗೆ ಶೂ ಬೇಕು ಅಂತಂದೇಳಿ ಕೇಳಿದಾಗ ಅವರ ತಂದೆ ತಾಯಿಗಳಿಗೆ ಅಧ್ಯಯನ ಕಾಲದಲ್ಲೆಲ್ಲ ಬಹಳ ಕಷ್ಟನೇ ಇರ್ತಾರೆ ಎಲ್ಲ ಕಡೆನೂ ಕೂಡ. ಆವಾಗ ಒಂದು ಮಗು ಕಾಲಿಂದ ನಡ್ಕೊಂಡು ಕಾಲಿಂದ ತಳ್ಕೊಂತ ನೋಡಿದಾಗ ಅವಾಗ ಅವ್ರಿಗೆ ಹೇಳಿದಂತೆ, ಇಲ್ಲ ನಾನು ಕೇಳ್ತಾ ಇರೋದು ತಪ್ಪು, ನಾನು ಶೂ ಬೇಕು ಅಂತ ಹಠ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಕಟ್ಟಾಯ ಶಿವಕುಮಾರ್ ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷರಾದ ಶೋಭಾ ಮಹೇಶ್, ತಾಲೂಕು ಘಟಕದ ಉಪಾಧ್ಯಕ್ಷರಾದ ಎಚ್ಪಿ ಹೇಮೇಶ್, ಲೀಲಾ ಧರ್ಮಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ವಿ ಹೇಮಂತ್, ಸಹ ಕಾರ್ಯದರ್ಶಿಗಳಾದ ಶೆಟ್ಟಿಹಳ್ಳಿ ಧರ್ಮ, ಕೆಎನ್ ಚಾಂದಿನಿ ಭೂಷಣ್, ನಿರ್ದೇಶಕರಾದ ಮಯೂರಿ ಲೋಕೇಶ್, ಕಿರಣ್ ಕುಮಾರ್ ಹೊಸಮನೆ, ಡಿವಿ ಮದನ್, ಎಚ್ಕೆ ದಿಲೀಪ್, ದರ್ಶನ್, ರಾಜಶೇಖರ್, ಮೂರ್ತಿ, ಸಾವಿತ್ರಿ, ವಿಜಯಕುಮಾರ, ಸುಜಾತ, ರಾಜಶೇಖರ್, ಲತಾ ಸಂಪತ್, ರಾಜ್ಯ ಸಮಿತಿಯ ಸದಸ್ಯರಾದ ಶಿವಕುಮಾರ್, ರಾಜ್ಯ ಮಹಿಳಾ ಸಮಿತಿ ನಿರ್ದೇಶಕರಾದ ನಾಗರತ್ನ, ಜಿಲ್ಲಾ ಉಪಾಧ್ಯಕ್ಷ ಪುನೀತ್ ಪಾಟೀಲ್, ಗೀತಾ ಪುಟ್ಟಸ್ವಾಮಿ, ಜಿಲ್ಲಾ ನಿರ್ದೇಶಕರಾದ ಶೋಭನ್ ಬಾಬು ಹಾಗೂ ತಾಲೂಕು ಮಹಿಳಾ ಘಟಕದ ಸದಸ್ಯರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.